ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ವಿಷಯನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ನಡೀತಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಹಾಗೆಯೇ ಹೀಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಆದರೂ ಎಲ್ಲ ವೀಡಿಯೋದಲ್ಲೂ ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ, ಇದು ತಮ್ಮರಸ್ನಳ್ಳಿದು ತುಂಬ ಜನ ಕೇಳಿದರು, ಮೇಡಮ್ ಏನೇನು ವರ್ಕ್ ಆಗಿದೆ ತೋರಿಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನು ವರ್ಕ್ ಆಗಿದೆ ಅಂತ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಾಟರ್ ಪೈಪ್ಗಳನ್ನ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟ್ ವರ್ಕ್ ಮುಗ್ದಿದೆ. ಅಂದರೆ ಒಂದು 4ರಿಂದ 5 ಬ್ಲಾಕು ಕೆಲಸ ಮುಗ್ದಿದೆ. ಕೆಲಸ ಮುಗ್ದಿರೋದ್ರಿಂದ ಅದನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದಾರೆ. ವಾಟರ್ ಕನೆಕ್ಷನ್ ಕೊಡ್ತಾಯಿದ್ದಾರೆ ವರ್ಕ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಯಾವ ಥರ ಬರುತ್ತೆ ಅಂದರೆ G+3 ಬರುತ್ತೆ. ಗ್ರೌಂಡು ಫಸ್ಟು, ಸೆಕೆಂಡು, ತರ್ಡು ಸ್ಪೇಷಿಯಸ್ ಆಗಿದೆ. ಅಂದರೆ ಹೊರಗಡೆ ಎಲ್ಲ ಸ್ಪೇಷಿಯಸ್ ಆಗಿದೆ. ಇನ್ನು ಇದು ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ವರ್ಕ್ ಆಗಿದೆ ಅಂತ ತುಂಬ ಜನ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇದರಲ್ಲೂ ಇನ್ನೂ ಬ್ಯಾಲೆನ್ಸ್ ಇದೆ. ಅಂದರೆ ಕನ್ಸ್ಟ್ರಕ್ಷನ್ ಮಾಡೋದು ಇನ್ನೂ ಬ್ಯಾಲೆನ್ಸ್ ಇದೆ, ವರ್ಕು ಇನ್ನೂ ಬ್ಯಾಲೆನ್ಸ್ ಇದೆ. ಇವಾಗ ಆಲ್ಮೋಸ್ಟ್ ಒಂದು 3 to 4 ಬ್ಲಾಕ್ಸು ರೆಡಿ ಮಾಡಿದ್ದಾರೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಮಾತ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಇನ್ನೂ ಬ್ಯಾಲೆನ್ಸ್ ಇರೋದು ತುಂಬ ಇದೆ. ಅದು ಇನ್ನು ಕನ್ಸ್ಟ್ರಕ್ಷನ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ. ಯಾಕಂದರೆ ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಇನ್ನೂ ವರ್ಕರ್ಸುಗಳ್ದು ಗೊತ್ತಲ್ಲ, ಒಂದಿನ ಬಂದರೆ 8 ದಿನ ಬರಲ್ಲ. ಹಾಗಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಎಲ್ಲದು ಅಷ್ಟೇ. ಇದೆಲ್ಲ ಸಿಂಗಲ್ ಬೆಡ್ರೂಮು, 1 BHK ಬರುತ್ತೆ. ಒಂದು ಕಿಚನ್ನು, ಹಾಲು, ಅಡುಗೆ ಮನೆ, ರೂಮು. ಇಲ್ಲಿ ನೋಡಿ, ಈ ಥರ ಪ್ಯಾಸೇಜ್ ಬಿಟ್ಟಿದ್ದಾರೆ. ಇಲ್ಲಿ ನೀವು ಚಪ್ಪಲಿ ಸ್ಟ್ಯಾಂಡ್ ಆ ಥರ ಎಲ್ಲ ಇಡ್ಬೋದು. ಮತ್ತು ಮೀಟ್ರ್ ಬೋರ್ಡು ಕೂಡ ಮೇಲ್ಗಡೆ ಫಿಕ್ಸ್ ಮಾಡ್ತಾರೆ. ವಾಟರ್ ಕನೆಕ್ಷನ್ ನೋಡ್ತಿದ್ದೀರಲ್ಲ, ಇದೆಲ್ಲ ವಾಟರ್ ಕನೆಕ್ಷನ್ ಕೊಡ್ತಾ ಇರೋದು. ಸೊ ಎಷ್ಟು ವರ್ಕ್ ಆಗಿದೆ ಅಂತ ಕೇಳಿದ್ರಲ್ಲ, ಹಾಗಾಗಿ ಮಾಡಿದೆ. ಮತ್ತು ತುಂಬ ಜನ ಇಂಟೀರಿಯರ್ ಬಗ್ಗೆ ಕೇಳಿದ್ರಿ. ಇಂಟೀರಿಯರ್ ಯಾವ ಥರ ಬರುತ್ತೆ ಮೇಡಮ್ ಒಂದ್ಸಲ ತೋರಿಸಿ, ಇಂಟೀರಿಯರ್ ಮಾಡಿರೋದು, ರೆಡಿ ಆಗಿರೋದು ಅಂತಲೂ ಕೇಳಿದರು. ಅದಕ್ಕೋಸ್ಕರ ನಾನು ಮುಂದೆ ವಿಡಿಯೋದಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ದೊಡ್ಡ ಬೆಲವಂಗ್ಲದ್ದು ಇಂಟೀರಿಯರ್ ಆಗಿರೋದು ನೋಡಿ. ವಾಟರ್ ಕನೆಕ್ಷನ್ ಪೈಪ್ಗಳೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ. ಸ್ಯಾನಿಟರಿ ಮತ್ತು ವಾಟರ್ ಕನೆಕ್ಷನ್ ಎರಡೂ ಆಲ್ಮೋಸ್ಟ್ ಒಂದು 3 to 4 ಬ್ಲಾಕ್ಸ್ ಆಗಿದೆ. ಇನ್ನು ಉಳಿದಿರೋದು ರೆಡಿ ಮಾಡ್ತಾಯಿದ್ದಾರೆ. ರೋಡ್ಗಳೆಲ್ಲ ಆಗಿದೆ. ರೋಡ್ಗಳು ನೆಕ್ಸ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡೋ ದಿನ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇದು ಸ್ವಲ್ಪ ಬ್ಯಾಲೆನ್ಸ್ ವರ್ಕ್ ಇನ್ನೂ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ನಾನು ಇದು ಹೊರಗಡೆಯಿಂದ ನೋಡಲಿಕ್ಕೆ ಇನ್ನೆಲ್ಲ ಮನೆಗಳು ನೋಡ್ತಿದ್ದೀರಲ್ಲ, ಇದೆಲ್ಲ ಅವರು ಹುಡುಗರು ಇರಲಿಕ್ಕೆ ಅಂತೇಳಿ ಕಟ್ಟಿಬಿಟ್ಟಿದ್ದಾರೆ. ಹಿಂದಿ ಹುಡುಗರು ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ವರ್ಕ್ ಮಾಡ್ಕೊಂಡು ಅಲ್ಲೇ ಸ್ಟೇ ಮಾಡೋ ಥರ ಅವರಿಗೆ ಶೀಟ್ಗಳು ಹಾಕಿ ಮನೆಗಳನ್ನ ಮಾಡಿ ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ಹೋಗಿದ್ರು ಗಾಣಿಗರಳ್ಳಿ ಹತ್ರ. ಗಾಣಿಗರಳ್ಳಿದು ಎಷ್ಟು ವರ್ಕ್ ಆಗಿದೆ ತೋರಿಸಿ ಮೇಡಮ್ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಗಾಣಿಗರಳ್ಳಿ ಹತ್ರ ಹೋದೆ. ನೋಡ್ತಾ ಇರ್ಬೋದು ಗಾಣಿಗರಳ್ಳಿದು ಏನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಎಷ್ಟಿತ್ತು ಅಷ್ಟೇ ಇದೆ ವರ್ಕು. ಇಲ್ಲಿ ವರ್ಕರ್ಸು ಇರಲಿಲ್ಲ. ಮತ್ತು ಒಳಗಡೆ ಹೋಗ್ಲಿಕ್ಕೂ ನಿಜವಾಗ್ಲೂ ನನಗೂ ಒಂಥರ ಭಯ ಅನ್ನಿಸ್ತು. ವರ್ಕರ್ಸು ಇಲ್ಲ, ಏನೇ ಇಲ್ಲ. ಒಬ್ಬರು ಸೆಕ್ಯೂರಿಟಿ ಅಂಕಲ್ ಮಾತ್ರ ಇದ್ದರು. ಅದೆಲ್ಲಿ ಕಾಣಿಸ್ತಿದ್ದೀರಲ್ಲ, ಅವರೇ ಸೆಕ್ಯೂರಿಟಿ ಅಂಕಲ್ಲು. ಆಲ್ರೆಡಿ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಯಾಕಂದರೆ ವರ್ಕ್ ಮಾಡ್ತಿಲ್ವಲ್ಲ, ಜನಗಳು ಯಾರು ಓಡಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ವಲ್ಲ. ನೋಡ್ತಾ ಇದ್ದೀರಲ್ಲ, ಗಿಬ್ಬಣ ಎಲ್ಲ ಹಂಗೆ ಬಿದ್ದಿದೆ, ರಸ್ಟ್ ಹಿಡಿದಿದೆ. ಅಲ್ಲೇ ಬಿಸಾಕಿದ್ದಾರೆ, ಎಲ್ಲ ಹಂಗೆ ಬಿಸಾಕಿ ಹೊರಟಿದ್ದಾರೆ. ಅವರೇ ಅಂದರೆ ಕನ್ಸ್ಟ್ರಕ್ಷನ್ ಮಾಡೋರ್ದು ಜವಾಬ್ದಾರಿ ಇದೆಲ್ಲ. ನೋಡ್ತಿದ್ದೀರಲ್ಲ, ಇದೆಲ್ಲ ಕಬ್ಬಣಗಳು ಹಾಗೆ ಹಾಳು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೆಟ್ಲುಗಳು, ಇದು ಯಾವುದೂ ರೆಡಿ ಮಾಡಿಲ್ಲ. ನಿಜವಾಗ್ಲೂ ಇದು ನೋಡ್ತಾ ಇದ್ದರೆ ಯಾವುದೋ ಭೂತ ಬಂಗ್ಲೆಗೆ ಬಂದಿದ್ದೀವಿ ಏನೋ ಅಂತ ಅನಿಸುತ್ತೆ. ಆ ಫೀಲಿಂಗು ಆ ಥರ ಇದೆ ಫೀಲು. ಹೊರಗಡೆ ಎಲ್ಲ ನೋಡಿ, ಮಣ್ಣು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ನೆಕ್ಸ್ಟು ನಾನು ಇದು ಗೇರಳ್ಳಿ
ನಿಮಗೆ ತಾವರೆಕೆರೆ ರೋಡ್ ಗೇರಲ್ಲಿ ಬರುತ್ತಲ್ಲ ಅದ್ರದ್ದು ವಿಡಿಯೋ, ಅದ್ರದ್ದು ಸುಮಾರು ವರ್ಕ್ ಆಗಿದೆ. ಸೊ ನಿಮಗೆ ಯಾರಿಗೆಲ್ಲ ನಿಮ್ಗೆ ಅವಶ್ಯಕತೆ ಇದೆ, ನಮಗೆ ಇನ್ವೆಸ್ಟ್ ಮಾಡ್ತೀವಿ, ನಮಗೂ ಒಂದು ಸ್ವಂತ ಮನೆ ಬೇಕು ಅಂತ ಇರೋರು EMI ರೂಪದಲ್ಲಿ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಇದು 50,000 ಡೌನ್ ಪೇಮೆಂಟು, ಮಂತ್ಲಿ EMI ಇರುತ್ತೆ. ಸಿಂಗಲ್ BHKಗೆ, ಡಬಲ್ BHKಗೆ ನಿಮಗೆ ಬೇರೆ ಪ್ರೋಸೆಸ್ಸೇ ಇರುತ್ತೆ. ಅದು ನೋಡಿ ಇಂಟೀರಿಯರ್ ಮಾಡಿರೋದು ಹಾಕಿ ಮೇಡಮ್ ಯಾವ ಥರ ಬರುತ್ತೆ, ನಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿದರು ಸುಮಾರು ಜನ. ಹಾಗಾಗಿ ನೋಡಿ ಇದು ಹಾಲಲ್ಲಿ ಈ ಥರ ವರ್ಕ್ ಮಾಡಿಸಿದ್ದಾರೆ. POP ಮತ್ತು ಇದು TV ಸ್ಟ್ಯಾಂಡು, TV ಯೂನಿಟ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಅಂದರೆ ಸ್ಪೇಷಿಯಸ್ಸಾಗಿ ಕಾಣಿಸುತ್ತೆ, ಒಂದು ಫ್ಯಾಮಿಲಿಗೆ ಆರಾಮಾಗಿರ್ಬೋದು. ಮತ್ತು ಇಲ್ಲೊಂದು ಚಿಕ್ಕ ಸೋಫಾ ಹಾಕಿದ್ದಾರೆ. ಸೊ ಗಾಳಿ ಬೆಳಕು ನೋಡ್ಬೋದು, ಯಾವುದೇ ಥರ ಲೈಟಿಂಗ್ ಹಾಕಿಲ್ಲ, ಗಾಳಿ ಬೆಳಕು ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲೊಂದು ರೀಡಿಂಗ್ ಟೇಬಲ್ ಥರ, ಫೋಲ್ಡಿಂಗ್ ಟೇಬಲ್ ಥರ ಹಾಕ್ಸಿದ್ದಾರೆ. ಸೊ ನೆಕ್ಸ್ಟು ನೀವು ಬಂದರೆ ಇಲ್ಲೊಂದು ವಾಶ್ರೂಮಲ್ಲಿ ಒಂದು ಮಿರರ್ ಹಾಕ್ಸಿ ಕೆಳಗಡೆ ಕಬೋರ್ಡ್ ಮಾಡಿಸಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ಗೆ. ಮತ್ತು ಒಳಗಡೆ ನಿಮಗೆ ಸಿಂಗಲ್ BHK ಅಲ್ಲ, ಇದು ಸಿಂಗಲ್ BHKಗೆ ಈ ಥರ ವಾರ್ಡ್ರೋಬ್ಗಳು ಮಾಡಿಸ್ಕೊಂಡಿದ್ದಾರೆ. ಗಂಡ ಹೆಂಡತಿ ಒಂದು ಮಗು ಆರಾಮಾಗಿರ್ಬೋದು. ಮೇಲ್ಗಡೆ ಈ ಥರ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ವುಡ್ಡು ಬಾಗಿಲುಗಳು ಬರುತ್ತೆ. ವಾಶ್ರೂಮ್ಗೆ ಮತ್ತು ಬಚ್ಚಲ ಮನೆಗೆ ಮಾತ್ರ ನಿಮಗೆ ಇದು ಪ್ಲಾಸ್ಟಿಕ್ದು ಬರುತ್ತೆ. ಇದೆಲ್ಲ ನಿಮಗೆ ನೋಡಿ, ಇದೆಲ್ಲ ಪ್ಲಾಸ್ಟಿಕ್ಕು, ಉಳಿದಿದ್ದೆಲ್ಲ ನಿಮಗೆ ಮರದ್ದು ಬರುತ್ತೆ. ಇವರು ಇಷ್ಟು ನೀಟಾಗಿ ಮಾಡಿಸ್ಕೊಂಡಿದ್ದಾರೆ. ಕೆಳಗಡೆ ಐಟಮ್ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಪೇಷಿಯಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಕಬೋರ್ಡ್ಗಳು ಮಾಡಿಸಿದ್ದಾರೆ. ಇದು ವಾಶ್ರೂಮು, ಗೀಝರ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಇಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನನಗೆ. ಇದನ್ನು ನೋಡಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನೋಡಿ ಕಿಚನ್ ತೋರಿಸ್ತಾ ಇದ್ದೀನಿ ನಾನು. ಕಿಚನ್ಗೂ ಅಷ್ಟೇ ಸೇಮ್ ಕಲರಲ್ಲಿ ನೋಡಿ ಈ ಥರ ಮಾಡಿ ಒಂದೇ ಸಿಂಗಲ್ ಶೆಲ್ಫ್ ಕೊಟ್ಟಿರ್ತಾರೆ. ಇವಾಗ ತೋರಿಸ್ತಿದ್ದೀನಲ್ಲ ಇದು ಒಂದೇ ಕೊಟ್ಟಿರ್ತಾರೆ. ಬಟ್ ಅವರು ಇದನ್ನು ಇನ್ನೊಂದು ಶೆಲ್ಫ್ ಎಕ್ಸ್ಟ್ರಾ ಹಾಕಿಸ್ಕೊಂಡು ಮೇಲ್ಗಡೆ ಸ್ಟೋರೇಜ್ ಥರ ಮಾಡ್ಕೊಂಡಿದ್ದಾರೆ. ಮತ್ತು ಬಟ್ಟೆ ಒಣಗಾಕ್ಲಿಕ್ಕೂ ಅಷ್ಟೇ ಈ ಥರ ಹ್ಯಾಂಗರ್ ಮಾಡಿ ನೀಟಾಗಿ ವರ್ಕ್ ಮಾಡಿದ್ದಾರೆ. ಇದು ಬಟ್ಟೆ ಒಣಗಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹ್ಯಾಂಗರ್ ಮಾಡಿದ್ದಾರೆ. ಹಿಂಗೆ ಕೆಳಗಡೆ ಬಿಟ್ಬಿಟ್ಟು ಇದನ್ನು ಒಣಗಾಕ್ಬಿಟ್ಟು ಮೇಲ್ಗಡೆ ಎಳೆಯೋದು. ಸಕ್ಕತ್ತಾಗಿದೆ ಇದನ್ನಂತೂ. ಇದು ಯಾರಿಗಾದರೂ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ಅವ್ರ ನಂಬರ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ. ಚೆನ್ನಾಗಿದೆ ಇಲ್ಲಿ ಬಟ್ಟೆ ಒಣಗಾಕಲಿಕ್ಕೆ. ಮತ್ತು ನೀರಿಗೂ ಏನು ಪ್ರಾಬ್ಲಮ್ ಇಲ್ಲ, ನೀರು ಅಷ್ಟೇ ಒಂದು ನೆಲ್ಲಿ ಅಷ್ಟೇ ಹಾಕ್ಸಿದ್ದಾರೆ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಸ್ಟೋರೇಜ್ ಇನ್ನೇನು ಪಾಪ ಜೋಡಿಸ್ಕೊಂಡಿಲ್ಲ ಅವರು. ಹೊಸ ಮನೆ ನೋಡ್ತಿದ್ದೀರಲ್ಲ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. POP ಮಾಡಿಸಿದ್ಮೇಲೆ ನೋಡಿ ಯಾವುದೇ ಥರ ಇದು ಮನೆ RJCL ದೋನ್ಸೋದೇ ಇಲ್ಲ, ಆ ಥರ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ನಾನು ವಿಡಿಯೋ ಹಾಕಿರೋದು ಇದು ನೆಲಗುಳಿ ಡಬಲ್ ಬೆಡ್ರೂಮ್ದಿದು. ನಿಮಗೆ ಡಬಲ್ ಬೆಡ್ರೂಮ್ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿರೋಂಗೆ ಬಿಡ್ಡಿಂಗ್ ಮಾಡ್ತಾರೆ. ಬಿಡ್ಡಿಂಗ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಎಷ್ಟು ಬಿಡ್ ಮಾಡ್ತೀರ ನೀವು, ಒಂದು ಬಜೆಟ್ ಅಂತ ಕೊಟ್ಟಿರ್ತಾರೆ ಅವರು. ಅದ್ರ ಮೇಲೆ ನೀವು ಎಷ್ಟು ಬಿಡ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಮನೇನ ಆಯ್ಕೆ ಮಾಡಿ ಕೊಡ್ತಾರೆ. ಇದೆಲ್ಲ ಡಬಲ್ ಬೆಡ್ರೂಮ್ ಇರುತ್ತೆ. ಡಬಲ್ ಬೆಡ್ರೂಮ್ಗೆ ಯಾವುದೇ ಥರ ಡಾಕ್ಯುಮೆಂಟ್ಸ್ ಬೇಕಾಗಲ್ಲ. ನೀವು ಆಧಾರ್ ಕಾರ್ಡು ಅಷ್ಟೇ ತಗೊಂಡು ಹೋಗಿ ನೀವು ಅಪ್ಲೈ ಮಾಡ್ಬೋದು. ಬರೀ ಆಧಾರ್ ಕಾರ್ಡ್ ಇದ್ದರೆ ಆಯಿತು. ಹೋಗಿ ಅಪ್ಲೈ ಮಾಡಿ ಲೋನ್ ಕೂಡ ಹಾಕಿಸ್ಕೋಬೋದು. ನೀವು ಪರ್ಸ್ನಲಾಗಿ ಹಾಕಿಸ್ಕೋಬೇಕಷ್ಟೇ. ಇದಕ್ಕೆ EMI ರೂಪದಲ್ಲಿ ಕೊಡ್ತಾರಲ್ಲ ಆ ಥರ ಕೊಡಲ್ಲ, ನಿಮಗೆ ಇದಕ್ಕೆ ಲೋನ್ ಥರ ಕೊಡ್ತಾರೆ. ಸೊ ಹಂಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ನೆಲಗುಳಿ ಮತ್ತು ಕೆಂಚನಪುರ ಎರಡೂ ಡಬಲ್ ಬೆಡ್ರೂಮ್ ಇರೋದು. ಕೆಂಚನಪುರದ್ದು ಆಲ್ಮೋಸ್ಟ್ ನೆಕ್ಸ್ಟ್ ಮಂತಲ್ಲಿ ಬಿಡ್ ಮಾಡ್ತಾರೆ ಅನ್ಕೊತೀನಿ. ಯಾಕಂದರೆ ವರ್ಕ್ ಎಲ್ಲ ಮುಗ್ದಿರೋದ್ರಿಂದ ಅಲ್ಲಿ ಲಿಫ್ಟ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇದೆ, ಇನ್ನೆಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಇದನ್ನು ಬಿಡ್ ಮಾಡೇ ತೊಗೋಬೇಕಾಗುತ್ತೆ. ಇದು ಬಿಡ್ಡಿಂಗ್ ಪ್ರೋಸೆಸ್ ನಾನು ಯಾವಾಗ ಬಿಡ್ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಮೇಡಮ್ 2 BHKದು ಇನ್ಫಾರ್ಮೇಷನ್ ಕೊಡಿ ಅಂತ. 2 BHKದು ಇವಾಗಲೇ ಬಿಡ್ ಮಾಡಲ್ಲ. ನಾನು ಬಿಡ್ ಮಾಡುವಾಗ ಒಂದು ವೀಕ್ ಬ್ಯಾಕೆ ನಾನು ಇನ್ಫಾರ್ಮ್ ಮಾಡಿರ್ತೀನಿ. ಆವಾಗ ನೀವು ಹೋಗಿ ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ. ಸೊ ಆ ಡೇಟಲ್ಲಿ ಹೋಗಿ ನೀವು ಬಿಡ್ ಮಾಡಿ ತೊಗೋಬೋದು. ಇದಕ್ಕೂ ಕೂಡ ನೀವು ಪರ್ಸ್ನಲಾಗಿ ನಾನು ಹೇಳ್ದಂಗೆ ಲೋನ್ ಹಾಕಿಸ್ಕೋಬೋದು. ಬಿಟ್ಟರೆ ಸರ್ಕಾರದ ಕಡೆಯಿಂದ ಯಾವುದೇ EMI ರೂಪದಲ್ಲಾಗಲಿ ಏನೇ ಆಗಲಿ ಸಬ್ಸಿಡಿ ಆಗಲಿ ಇದಕ್ಕಿರೋದಿಲ್ಲ. ಮೊದಲು ಸಬ್ಸಿಡಿ ಕೊಡ್ತಾಯಿದ್ರು. ಇದಕ್ಕೂ ಆನ್ಲೈನ್ ಅರ್ಜಿ ಹಾಕಿ ಆನ್ಲೈನಿಂದನೇ ಪರ್ಚೇಸ್ ಮಾಡಬೇಕಿತ್ತು. ಸೊ ಈ ಸರ್ಕಾರ ಬಂದಮೇಲೆ ಇದನ್ನು ಚೇಂಜ್ ಮಾಡಿದ್ದಾರೆ. ಮೊದಲು ಸರ್ಕಾರ ಇದ್ದಾಗ ಇದು ಆನ್ಲೈನಲ್ಲೇ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಿ ತೊಗೋಬೇಕಿತ್ತು.
ಈ ಸರ್ಕಾರ ಈ ಥರ ಮಾಡಿದೆ, ನೆಕ್ಸ್ಟ್ ಬರೋ ಸರ್ಕಾರ ಯಾವ ಥರ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಈ ಸರ್ಕಾರದಿಂದ ಏನಾರು ಹಂಚಿಕೆ ಆದರೆ ಇದನ್ನು ನಿಮಗೆ 2 BHKನ ಸೇಮ್ ಅದೇ ಪ್ರೊಸೆಸ್ ಇರುತ್ತೆ, ಬಿಡ್ಡಿಂಗ್ ಪ್ರೊಸೆಸ್ಸು. ಏನಾದರೂ ಸರ್ಕಾರ ಚೇಂಜ್ ಆಗಿ ಪ್ಲ್ಯಾನ್ ಏನಾದರೂ ಚೇಂಜ್ ಆದರೆ ಅದು ಕೂಡ ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ಮೊದಲು ಸರ್ಕಾರ ಇದ್ದಾಗ ನಿಮಗೆ ಇದನ್ನು EMI ರೂಪದಲ್ಲೇ ಕೊಡ್ತಾ ಇದ್ದಿದ್ದು. 1 ಲಕ್ಷ ಡೌನ್ ಪೇಮೆಂಟ್ ಇತ್ತು. ಮಂತ್ಲಿ EMI ಬಂದು 12 to 15 ಒಳಗಡೆ ಬರ್ತಾಯಿತ್ತು. ಸೊ EMIನ ಕಟ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಈಗಿನ ಸರ್ಕಾರ ಈ ಥರ ಮಾಡಿದೆ. ನೋಡಬೇಕು ಯಾವ ಥರ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಈಗಿನ ಸರ್ಕಾರ ಇದ್ದಾಗಲೇ ಇದನ್ನು ಎಲ್ಲ ನಾವು ಅಲರ್ಟ್ ಮಾಡಿ ಕ್ಲೋಸ್ ಮಾಡಿದ್ರೆ ಇದೇ ಪ್ರೋಸೆಸ್ ಇರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಥರ ವೀಡಿಯೋ, ಎಲ್ಲಿಂದ ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಅಲ್ಲಿದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋನ ನೆಕ್ಸ್ಟು ನಾನು ಬೇರೆ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.